ವಾರ್ತೆಯ ಮುಖ್ಯಾಂಶಗಳು. ಬಿಜೆಪಿ ಪರಿಶಿಷ್ಟ ಪಂಗಡ ರಾಷ್ಟ್ರೀಯ ಮೋರ್ಚಾ ಸದಸ್ಯರಾಗಿ ಶಾಂತಾರಾಮ್ ಸಿದ್ದಿ ನೇಮಕ. ವೈದ್ಯ ರಮೇಶ್ ಕಲ್ಗುಟ್ಕರ್ ಹತ್ಯೆ ಆರೋಪಿ ಬಂಧನ. 15 ಲಕ್ಷ ರೂಪಾಯಿ ಚಿನ್ನಾಭರಣ, 50,000 ರೂಪಾಯಿ ನಗದು ವಶ. ಬಂಗಾರ ಮರಳಿಸಿ ಬಂಗಾರದ ಗುಣ ತೋರಿದ ಸಾರಿಗೆ ಇಲಾಖೆ ಸಿಬ್ಬಂದಿ. ರೋಟರಿ ಕ್ಲಬ್ನಿಂದ ಗೋ ಸೇವಾ ಸಮಿತಿಗೆ ಕ್ರಾಸ್ ಕಟಿಂಗ್ ಮಷಿನ್ ದೇಣಿಗೆ. ಭಾರತೀಯ ಜನತಾ ಪಾರ್ಟಿಯ ಪರಿಶಿಷ್ಟ ಪಂಗಡ ಮೋರ್ಚಾದ ರಾಷ್ಟ್ರೀಯ ಕಾರ್ಯನಿರ್ವಾಹಕ ಸದಸ್ಯರಾಗಿ ನೇಮಕಗೊಂಡಿರುವ ವಿಧಾನ ಪರಿಷತ್ ಸದಸ್ಯರಾದ ಶಾಂತಾರಾಮ್ ಸಿದ್ದಿ ಅವರಿಗೆ ಶುಭಾಶಯವನ್ನು ಸಲ್ಲಿಸಲಾಗಿದೆ. ಪಕ್ಷ ಮತ್ತು ಪಕ್ಷ ಸಿದ್ಧಾಂತದ ಮೇಲೆ ನಂಬಿಕೆ ಇಟ್ಟು ನಿಸ್ವಾರ್ಥವಾಗಿ ಜನಸೇವೆ ಮಾಡುತ್ತಿರುವ ಶಾಂತಾರಾಮ್ ಸಿದ್ದಿ ಅವರು ಇನ್ನೂ ಉತ್ತಮ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡುವ ಮೂಲಕ ಪಕ್ಷದ ಉನ್ನತ ಹುದ್ದೆಗೇರುವಂತಾಗಲಿ ಎಂದು ಶುಭ ಹಾರೈಸಲಾಗಿದೆ. ನಗರವನ್ನೇ ಬೆಚ್ಚಿ ಬೀಳಿಸಿದ್ದ ದಿನಾಂಕ 19ರಂದು ನಡೆದ ಆಯುರ್ವೇದ ವೈದ್ಯ ರಮೇಶ್ ಕಲ್ಗುಟ್ಕರ್ ಹತ್ಯೆ ಆರೋಪಿಯನ್ನು ಬಂಧಿಸಿ ಆತನಿಂದ 15 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ವಶಪಡಿಸಿಕೊಳ್ಳಲಾಗಿದೆ. ಮಂಜುನಾಥ್ PL 70 ವರ್ಷ, ಪಡಂಬೈಲ್ ಮಳಲೂರು, ಶಿವಮೊಗ್ಗ ಎಂಬಾತನೇ ಬಂಧಿತ ಆರೋಪಿಯಾಗಿದ್ದಾನೆ. ಆರೋಪಿಯಿಂದ 50,000 ನಗದನ್ನು ವಶಕ್ಕೆ ಪಡೆಯಲಾಗಿದೆ. ಎಸ್ಪಿ ದೀಪನ್, ಹೆಚ್ಚುವರಿ ಎಸ್ಪಿ ಕೃಷ್ಣಮೂರ್ತಿ ಇವರುಗಳ ನೇತೃತ್ವದಲ್ಲಿ ಡಿವೈಎಸ್ಪಿ ಗೀತಾ ಪಾಟೀಲ್, ಸಿಪಿಐ ಶಶಿಕಾಂತ್ ವರ್ಮಾ, ಸಿಪಿಐ ರಮೇಶ್ ಹೂಗಾರ್ ಮಾರ್ಗದರ್ಶನದಲ್ಲಿ ಹೊಸ ಮಾರುಕಟ್ಟೆ ಠಾಣೆ PSI ಬಸವರಾಜ್ ಕನಶೆಟ್ಟಿ ಹಾಗೂ ಸಿಬ್ಬಂದಿಗಳು ವೈದ್ಯನ ಕೊಲೆ ಪ್ರಕರಣ ಭೇದಿಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಪೊಲೀಸ್ ಇಲಾಖೆಯ ದಕ್ಷ ತ್ವರಿತ ಕಾರ್ಯಾಚರಣೆ ಜನರ ಶ್ಲಾಘನೆಗೆ ಪಾತ್ರವಾಗಿದೆ. ಶಿರ್ಸಿ KHP ಸಿಟಿ ಬಸ್ನಲ್ಲಿ ನಾಗವೇಣಿ ಗೌಡ ಎನ್ನುವ ಮಹಿಳಾ ಪ್ರಯಾಣಿಕರು ಅಕ್ಷಯ ತೃತೀಯ ಪ್ರಯುಕ್ತ ಕಾಮಧೇನು ಜ್ಯುವೆಲರ್ಸ್ನಲ್ಲಿ ಆಗ ತಾನೇ ಖರೀದಿಸಿದ 82,000 ರೂಪಾಯಿ ಬೆಲೆ ಬಾಳುವ 5 ಗ್ರಾಂ ಚಿನ್ನದ ಗಟ್ಟಿ ಇದ್ದಿರುವ ಬ್ಯಾಗ್ ಅನ್ನು ಬಸ್ಸಿನಲ್ಲಿಯೇ ಮರೆತು ಬಿಟ್ಟು ಹೋದ. ಅದನ್ನು ಮರಳಿ ಪಡೆದ ಘಟನೆ ನಡೆದಿದೆ. ಬ್ಯಾಗ್ ಬಿಟ್ಟು ಹೋಗಿರುವುದನ್ನು ಗಮನಿಸಿದ ಬಸ್ನ ಚಾಲಕರಾದ ವೆಂಕಟರಮಣ ನಾಯ್ಕ್ ಮತ್ತು ನಿರ್ವಾಹಕರಾದ ರಮೇಶ್ ನಾಯ್ಕ್ ಇವರು ಇದನ್ನು ಪರಿಶೀಲಿಸಿ ಜೋಪಾನವಾಗಿ ತೆಗೆದಿಟ್ಟುಕೊಂಡು ಅತ್ಯಂತ ಪ್ರಾಮಾಣಿಕವಾಗಿ ಡಿಪೋಗೆ ತಂದು ಶಿರ್ಸಿ ಬಸ್ ಡಿಪೋದ ಟ್ರಾಫಿಕ್ ಸೂಪರಿಂಟೆಂಡೆಂಟ್ ಮಹೇಶ್ ಜೋಗ್ಳೇಕರ್, ನಿರೀಕ್ಷಕರಾದ ರಘುಪತಿ ನಾಯ್ಕ್ ಇವರ ಸಮಕ್ಷಮ ವಾರಸುದಾರರ ಶಿಕ್ಷಕಿಯವರಿಗೆ ಹಸ್ತಾಂತರಿಸಿದರು. ಚಿನ್ನವಿರುವ ಬ್ಯಾಗ್ ಅನ್ನು ಮರಳಿ ಪಡೆದ ಶಿಕ್ಷಕಿ ಸಂಸ್ಥೆಯ ಸಿಬ್ಬಂದಿಗಳಿಗೆ ಪ್ರಾಮಾಣಿಕತೆಗೆ ಮೆಚ್ಚುಗೆ ಸೂಚಿಸಿ ಕೃತಜ್ಞತೆಯನ್ನು ಸಲ್ಲಿಸಿದರು. ಶಿರ್ಸಿ ನಗರಸಭೆ ಕೊಂಡವಾಡಿಯಲ್ಲಿ ಕಳೆದ 2 ತಿಂಗಳುಗಳಿಂದ ಗೋಸೇವಾ ಸಮಿತಿ ತಂಡವು ಕಾರ್ಯನಿರ್ವಹಿಸುತ್ತಿದ್ದು 16 ಗೋಗಳು ಯಾವಾಗಲೂ ಇರುವುದರಿಂದ ರೋಟರಿ ಕ್ಲಬ್ ಶಿರ್ಸಿ ವತಿಯಿಂದ ಗೋಸೇವಾ ಸಮಿತಿ ಶಿರ್ಸಿ ಇವರಿಗೆ ಸುಮಾರು 40,000 ರೂಪಾಯಿಗಳ ಕ್ರಾಸ್ ಕಟಿಂಗ್ ಮಷಿನ್ ದೇಣಿಗೆಯನ್ನು ನೀಡಲಾಗಿದೆ. ಇದರಿಂದ ಗೋಗಳ ದಿನನಿತ್ಯದ ಆಹಾರ ವ್ಯವಸ್ಥೆಗೆ ಅನುಕೂಲವಾಗುತ್ತದೆ ಎಂದು ಗೋರಕ್ಷಕ ಪಡೆಯವರು ತಿಳಿಸಿದ್ದಾರೆ. ಮುಖ್ಯವಾಗಿ ಈ ಬಗ್ಗೆ ಮುತುವರ್ಜಿ ವಹಿಸಿದ ರೋಟರಿ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಅವರಿಗೆ ಗೋರಕ್ಷಕ ತಂಡದವರು ಧನ್ಯವಾದವನ್ನು ಸಲ್ಲಿಸಿದ್ದಾರೆ.